ಹಾಯ್ ರೀ ನಮಸ್ಕಾರ. ಇವತ್ತು ನಂದು ವ್ಲಾಗ ನಾವು ಇವತ್ತು ಔಟಿಂಗ್ ಹೋಗಿದ್ದು, ನಿನ್ನೆ ಸಂಡೇ ಔಟಿಂಗ್ ಹೋಗಿದ್ವಿ, ನೆಲ್ಲೂರಿಗೆ ಹೋಗಿದ್ವಿ. ಅಲ್ಲಿದು ವ್ಲಾಗ್ ಐತಿ. ಆಲ್ರೆಡಿ ನಾ ಡಿಮಾರ್ಟದ ಒಂದು ಸಪ್ರೇಟ್ ವ್ಲಾಗ್ ಮಾಡಿ ಶೇರ್ ಮಾಡೇನಿ. ಇದು ಐಬ್ಯಾಕೋ ಐಸ್ ಕ್ರೀಮ್ಗೆ ಹೋಗಿದ್ವಿ. ಇದು ಐಸ್ ಕ್ರೀಮ್ ಪಾರ್ಲರ್ ಭಾಳ ಫೇಮಸ್ ಮತ್ತು ಭಾಳ ಚಲೋ ಇರ್ತೈತಿ. ಐ ಥಿಂಕ್ 112 ರುಪೀಸ್ಗೆ, ಅಂದರೆ 112 ರುಪೀಸ್ಗೆ 100 ಗ್ರಾಮ್ ಹಾಗೇನೋ ಐತಿ. ಎನಿ ಫ್ಲೇವರ್ ಯಾವುದಾದ್ರೂ ತೊಗೋಬೋದು. ಇದ್ರೊಳಗೆ ಎಲ್ಲ ಫ್ಲೇವರು ಇರ್ತಾವೆ, ಎಲ್ಲ ಡಿಸ್ಪ್ಲೇ ಮಾಡಿರ್ತಾರೆ. ಆಮೇಲೆ ಕಾಸ್ಟ್ ಅಂತೂ ಯಾವ ಫ್ಲೇವರ್ ತೊಗೊಂಡ್ರು ಸೇಮ ಇರ್ತೈತಿ. ಆಮೇಲೆ ಅದ್ರೊಳಗೆ ನೋಡಿರಿ, ಇದ್ರೊಳಗೆ ಇಲ್ಲಿ ಕಾಟನ್ ಕ್ಯಾಂಡಿ ನನ್ನ ಫೇವ್ರೇಟ್, ರಾಜ್ಭೋಗ. ಆಮೇಲೆ ನನ್ನ ಮಕ್ಕಳಿಗೂ ಕಾಟನ್ ಕ್ಯಾಂಡಿ ಇಷ್ಟ. ಬಟರ್ ಸ್ಕಾಚ್ ನನ್ನ ಮಗಳ ಕಲಿಸಿದ್ಲು ನನಗೆ ಕಾಟನ್ ಕ್ಯಾಂಡಿ ಟೇಸ್ಟ್. ಇದೆಲ್ಲ ಟಾಪಿಂಗ್ಸ್ ನನ್ನ ದೊಡ್ಡ ಮಗಳು ಕಲಿಸಿದ್ಲು. ಇವೆಲ್ಲ ಟಾಪಿಂಗ್ಸ್. ಇದ್ರೊಳಗೆ ಜೇಮ್ಸ್ ಇರ್ತಾವೆ, ಡ್ರೈ ಫ್ರೂಟ್ಸ್ ಇರ್ತಾವೆ, ಚಾಕೋ ಚಿಪ್ಸ್ ಇರ್ತಾವೆ, ಆಮೇಲೆ ಸಿರಪ್ ಇರ್ತಾವೆ, ಚಾಕ್ಲೇಟ್ ಸಿರಪ್ ಇರ್ತೈತಿ, ಚಾಕ್ಲೇಟ್ ಸಾಸ್ ಇರ್ತೈತಿ. ಇಲ್ಲಿ ಅಷ್ಟೇ ಸ್ಟ್ರಾಬೆರಿ ಐತಿ, ವೆನಿಲಾ ಐತಿ, ಆಮೇಲೆ ಕಿವಿದು ಐತಿ, ಟೆಂಡರ್ ಕೊಕೊನಟ್ ಐತಿ. ಆಮೇಲೆ ಎಷ್ಟೊಂದು ಫ್ಲೇವರ್ ಅದಾವಪ್ಪ ಇಲ್ಲಿ, ನನಗೆ ಎಷ್ಟು ಹೆಸರು ಗೊತ್ತಿಲ್ಲ. ನಾವು ರೆಗ್ಯುಲರಾಗಿ ತಿನ್ನೋದಂದ್ರೆ ಕಾಟನ್ ಕ್ಯಾಂಡಿ, ಬ್ಲ್ಯಾಕ್ ಕರೆಂಟು, ಚಾಕ್ಲೇಟು, ಸ್ಟ್ರಾಬೆರಿ, ವೆನಿಲಾ, ಬಟರ್ ಸ್ಕಾಚು, ರಾಜ್ಭೋಗು. ನಮ್ಗೆ ಯಾರ್ಯಾರಿಗೆ ಯಾವ್ಯಾವ್ದು ಇಷ್ಟ ಅದನ್ನು ಸಪ್ರೇಟಾಗಿ ತೊಗೊಂಡ್ಬಿಡ್ತೇವೆ. ನಾ ಅಂತೂ ಫಿಕ್ಸ್ ಕಾಟನ್ ಕ್ಯಾಂಡಿ. ನಾ ಏನು ಟಾಪಿಂಗ್ಸ್ ಎಲ್ಲ ಏನು ಹಾಕಿಸ್ಕೊಳಂಗಿಲ್ಲ, ಜಸ್ಟ್ ಅದಷ್ಟೇ ಹಾಕಿಸ್ಕೊತೇನೆ. ಇವ್ರು ಉಳ್ದವರೆಲ್ಲ ಏನೇನೋ ಹಾಕಿಸ್ಕೊತಾರೆ. ನನ್ನ ಹಸ್ಬೆಂಡ್ದು ಬ್ಲ್ಯಾಕ್ ಕರೆಂಟ್ ಫಿಕ್ಸ್. ಇಲ್ಲಿ ಮತ್ತು ಚಾಕ್ಲೇಟ್ ಇದು ಐಸ್ ಕ್ರೀಮ್ ಕೇಕು ಇರ್ತಾವೆ. ಕಾಟನ್ ಕ್ಯಾಂಡಿ ಒಳಗೆ ಪಿಂಕ್ ಮತ್ತು ಬ್ಲೂ ಕಲರ್ ಮಿಕ್ಸ್ ಇದ್ದದ್ದು ಇರ್ತೈತಿ, ಅದನ್ನು ನಾ ತೊಗೋತೇನೆ. ಕಂಫರ್ಟೇಬಲ್ ಆಗಿ ಬರೀ ಐಸ್ ಕ್ರೀಮ್ ಅಂತ ತಿನ್ನೋಕ್ಕಂತ ಬರ್ತೇವೆ ಇಲ್ಲಿ. ಯಾಕಂದ್ರೆ ಹೋಟೆಲ್ದಾಗ ಅಂದ್ರೆ ಊಟ ಆದಮೇಲೆ ಆಗೋ ಊಟ ಆಗಿರ್ತೈತಿ, ಅಷ್ಟು ಇಂಟ್ರೆಸ್ಟ್ ಇರೋಂಗಿಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ಐಸ್ ಕ್ರೀಮ್ ತಿನ್ನೋಕೆ ಹೋದ್ರೆ ಒಂಥರ ಚೇಂಜ್ ಇರ್ತೈತಿ. ಆಮೇಲೆ ರಿಲ್ಯಾಕ್ಸ್ ಆಗಿ ಆರಾಮಾಗಿ ಕೂತು ತಿನ್ಬೋದು. ಹೋಟೆಲ್ ಅಂದ್ರೆ ಏನೋ ಒಂಥರ ಅರ್ಜೆಂಟ್ ಅನ್ನಿಸ್ಬಿಡ್ತೈತಿ. ಇವು ಚಾಕ್ಲೇಟ್ಸು ಇರ್ತಾವಿಲ್ಲೇ. ಇವು ಅಷ್ಟೇ ಗ್ರಾಮ್ ಮೇಲೆ, ಕೆ ಜಿ ಮೇಲೆ ಪ್ರೈಸ್ ಇರ್ತೈತಿ, ಪ್ಯಾಕ್ ಎಲ್ಲ ಇರೋಲ್ಲ. ಇದು ನೋಡಿರಿ, ಇದ್ರೊಳಗೆ ಇಲ್ಲಿ ಐಸ್ ಕ್ರೀಮ್ ಬಾರ್ಸ್ ಅದಾವೆ, ಐಸ್ ಕ್ರೀಮ್ ಕೇಕ್ ಅದಾವೆ, ಚಾಕ್ಲೇಟು, ಆಮೇಲೆ ಬ್ಲ್ಯಾಕ್ ಫಾರೆಸ್ಟು, ಬಟರ್ ಸ್ಕಾಚು, ಪಿಸ್ತಾ, ಆಮೇಲೆ ರಿಚ್ ಆಲ್ಮಂಡು, ರಿಚ್ ಚಾಕೋ ಚಿಪ್ಸು, ವೆರೈಟಿ ಆಫ್ ಐಸ್ ಕ್ರೀಮ್ಸ್ ಇದಾವೆ. ಇದು ಕೇಕ್ ಇದಾವೆ, ಐಸ್ ಕ್ರೀಮ್ ಕೇಕ್ ಇದಾವೆ. ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತವೆ. ಬಟ್ ನಮಗೆ ಹೆವಿ ಆಗ್ತೈತಿ. ನಾವು ಇಷ್ಟು 4 ಜನ ತಿನ್ನೋಕೆ ಆಗಂಗಿಲ್ಲ ಅಂತ ನಾವು ಇದನ್ನ ಹೆಚ್ಚಾಗಿ ಪ್ರಿಫರ್ ಮಾಡೋಂಗಿಲ್ಲ. ಒಂದು 6 to 8 ಮೆಂಬರ್ಸ್ ಇದ್ದರೆ ಆರಾಮಾಗಿ ತಿನ್ಬೋದು. ಇದು ನೋಡಿರಿ, ರಿಚ್ ಆಲ್ಮಂಡ್ ಅಂತಂದು ಫುಲ್ ಆಫ್ ಇದು ಆಲ್ಮಂಡದ ಇದು ಮಾಡಿ ಹಾಕ್ಯಾರ, ಸ್ಲೈಸಸ್ ಹಾಕ್ಯಾರ. ಸ್ಟ್ರಾಬೆರಿ ಅದಾವೆ, ಆಮೇಲೆ ಬೆರ್ರೀಸ್ ಅದಾವೆ. ಇದು ರಿಚ್ ಚಾಕ್ಲೇಟ್ ವಿತ್ ಇದು ಐತಿ. ಅದ್ರಾಗ ಮತ್ತು 500 ಗ್ರಾಮು 350 ಗ್ರಾಮ್ ಹಿಡ್ಕೊಂಡಿರ್ತಾವೆ. ಇದು ಅಷ್ಟೇ ಬಟರ್ ಸ್ಕಾಚ್ ಐತಿ. ನಾನು ಇದು ಕಾಟನ್ ಕ್ಯಾಂಡಿ ತೊಗೊಂಡಿನಿ, ಪಿಂಕ್ ಮತ್ತು ಬ್ಲೂ. ಇದು ನನ್ನ ಹಸ್ಬೆಂಡ್ ಒಂದು ಬಟರ್ ಸ್ಕಾಚ್ ಸ್ಕೂಪ್, ಒಂದು ಬ್ಲ್ಯಾಕ್ ಕರೆಂಟ್. ಇದು ನನ್ನ ಮಕ್ಕಳ ಇದು ಕಾಟನ್ ಕ್ಯಾಂಡಿದ ಬಾರ್ ತೊಗೊಂಡಾರ. ಅವರು ಸ್ಕೂಪ್ ತೊಗೊಂಡಿಲ್ಲ, ಬಾರ್ ತೊಗೊಂಡಾರ. ಸೊ ಇಲ್ಲಿ ಮಸ್ತಂಗಿ ಆರಾಮಾಗಿ ಒಂದು ½ hour ಐಸ್ ಕ್ರೀಮ್ ತಿಂತೇವೆ. ಇಲ್ಲಿಂದ ಮತ್ತು ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತೀವಿ ನೋಡೋಣ ಬರ್ರಿ. ಇಷ್ಟಕ್ಕೂ ಐಸ್ ಕ್ರೀಮ್ ತಿಂದರು ಒಂದು 300 to 400. ಮತ್ತು ಸೆಕೆಂಡ್ ರೌಂಡ್ ತಿಂದರು ಇವರು. ನಾ ತಿನ್ನಲಿಲ್ಲ, ನನಗೆ ಒಂದು ಸಾಕು ಅನಿಸ್ಬಿಡ್ತು. ಇವ್ರು ಮತ್ತೊಂದು ಸತಿ ಹೋಗಿ ಮತ್ತೊಂದು ಸತಿ ಎಲ್ಲ ತೊಗೊಂಡು ತಿಂದರು. ಯಾಕಂದ್ರೆ ಐಸ್ ಕ್ರೀಮ್ ಅಂದ್ರೆ ಎಷ್ಟು ತಿಂದರೂ ಇನ್ನೂ ತಿನ್ಬೇಕು ಅನ್ನಿಸ್ತೈತಿ. ಬಟ್ ಹಂಗಂತ ತಿಂದು ಸಿಕ್ಕಾಪಟ್ಟೆ ಕ್ಯಾಲ್ರಿ ಇರ್ತೈತಿ. ನಾನು ಈಗ ನೆಕ್ಸ್ಟ್ ವೀಕಿಂದ ಡಯಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಒಳಗೆ ಮೊನ್ನೆ ನಾನು ಜಾಸ್ತಿ ತಿನ್ನೋಕೆ ಹೋಗಲಿಲ್ಲ. ಏನೇ ನನಗೆ ಐಸ್ ಕ್ರೀಮ್ ಅಷ್ಟು ಒಂದು ಸ್ಕೂಪ್ ರಗಡ ಅನಿಸ್ಬಿಡ್ತೈತೆ. ಅದಾದಮೇಲೆ ಏನು ಇಷ್ಟ ಆಗೋಲ್ಲ. ಅದು ಯಾವುದೇ ಫ್ಲೇವರ್ ಇದ್ದರೂ, ಎಷ್ಟು ಬಿಸಿಲಿದ್ರು ಅಷ್ಟು ಸಾಕು ಅನಿಸ್ಬಿಡ್ತೈತಿ. ನೋಡಿರಿ ಚಾಕ್ಲೇಟ್ ಎಷ್ಟು ವೆರೈಟಿ ಅದಾವೆ. ಕಾಟನ್ ಕ್ಯಾಂಡಿ ಇದ್ರೊಳಗೆ ಕೆಲವೊಂದು ಚಾಕ್ಲೇಟ್ ಒಳಗೆ ಫುಲ್ ಜಲ್ಲಿ ಹಾಗೆಲ್ಲ ಇರ್ತಾವೆ. ಅವು ನಮ್ಗೆ ಅಷ್ಟು ಇಷ್ಟ ಆಗೋಲ್ಲ. ನಮ್ಮ ಮುಂಚೆ ಇಲ್ಲಿ ಬಂದು ಚಾಕ್ಲೇಟು ತೊಗೊಂಡು ಹೋಗ್ತಿದ್ದೆ. ಈಗ ಒಂದು ಸ್ವಲ್ಪ ಇದು ಮಾಡಿದ್ರೆ ನೋಡಿರಿ, 150 for 100 ಗ್ರಾಮ್ಸ್. ಯಾವುದಾರೆ ನೀವು 100 ಗ್ರಾಮ್ ತೊಗೋರಿ, 150 ರೂಪಾಯಿ ಅಷ್ಟೇ. ಅದ್ರೊಳಗೆ ಡ್ರೈ ಫ್ರೂಟ್ಸ್ದು ಅದಾವು, ಬರೀ ಪ್ಲೇನ್ ಇದ್ದದ್ದು ಅದಾವು,
ಮತ್ತು ಟರ್ಕಿಶ್ ಫ್ರೂಟದ್ದು ಅದಾವು, ಎಲ್ಲ ಥರ ಅದಾವೆ. ಆಮೇಲೆ ಈ ಥರ ಬಾಕ್ಸ್ ಅದು ಕೊಡ್ತಾರೆ ಅವ್ನು ತೊಗೊಂಡ್ವಿ ಅಂದ್ರೆ. ಅದು ಬಾಕ್ಸ್ ಅಷ್ಟು ಅದ ವೇಟ್ ಒಳಗೆ ಅದ ಪ್ರೈಸ್ ಅದ. ಅಂದರೆ ಜಸ್ಟ್ ಬಾಕ್ಸ್ ಒಂದು 5 ಗ್ರಾಮ 10 ಗ್ರಾಮ್ ಹಂಗೆ ಇರ್ತಾವೆ ಅಷ್ಟೇ, ಬೇರೆ ಭಾಳ ತಿನ್ನ ಇರ್ತಾವೆ. ಚಲೋ ಇರ್ತಾವೆ ಇವು ಚಾಕ್ಲೇಟ್ಸು ಚಲೋ ಇರ್ತಾವೆ. ಬಟ್ ನಮ್ಮ ಮಕ್ಳು ಏನು ಮಾಡ್ತಾರೆ, ಹಾಫ್ ಕೆ ಜಿ ಒಯ್ಲಿ 1 ಕೆ ಜಿ ಒಯ್ಲಿ ಗಬ ಗಬ ಎಲ್ಲ ಒಂದೇ ಹೊಡ್ತಕ್ಕೆ ತಿಂದುಬಿಡ್ತಾರೆ. ಅದಕ್ಕೆ ನಾವು ಒಯ್ಯಕ್ಕೆ ಹೋಗಲ್ಲ, ಆದಷ್ಟು ನಾನು ಅವಾಯ್ಡ್ ಮಾಡ್ತೀನಿ. ಮುಂಚೆ ಒಯ್ತಿದ್ರು, ಬಟ್ ಅವ್ರು ಒಂದೇ ದಿನಕ್ಕೆ ತಿನ್ನಕತ್ರ ಅದು ಹೆವಿ ಆಗ್ತದೆ. ಚಾಕ್ಲೇಟ್ ಅಷ್ಟಕ್ಕೂ ಎಟ್ ಎ ಟೈಮ್ ತಿನ್ನಬಾರ್ದು. ಈ ಬರ್ತಡೇ ಅಥವಾ 4 ಮೆಂಬರ್ಸ್ಗಿನ ಒಂದು 5-6 ಮೆಂಬರ್ಸ್ ಇದ್ದೀರಿ ಅಥವಾ ಎಲ್ಲ ಸ್ವಲ್ಪ ಚಲೋ ತಿಂತೀರಿ ಐಸ್ ಕ್ರೀಮ್ ಅನ್ನೋರಿದ್ರೆ ಡೈರೆಕ್ಟಾಗಿ ಇದು ಒಂದು ಕೇಕ್ ತಿನ್ನೋದು ಚಲೋ ಅನ್ನಿಸ್ತೈತೆ ನನಗೆ. ಕೇಕ್ ವಿತ್ ಐಸ್ ಕ್ರೀಮ್ ಇರ್ತೈತಿ, ಎರಡೂ ಮಜಾ ಅನ್ನಿಸ್ತೈತಿ ತಿನ್ನೋಕೆ. ನಾವು ಒಂದು ಸತಿ ಟ್ರೈ ಮಾಡಿದ್ವಿ ಮನೆಯೊಳಗೆ, ಇದ್ರದ್ದು ಹಾಪದ್ದು ಹಚ್ಚಂದು. ಅದು ಚಲೋ ಇತ್ತು, ಇಷ್ಟ ಆಯ್ತು. ಬಟ್ ಒಂದೇ ಸತಿ ತಿನ್ನೋಕ್ಕಾಗಲ್ಲ, ಒಂದು 2 ಡೇಸ್ ಫ್ರಿಜ್ ಹೋಗಿಟ್ಟು ತಿನ್ಬೇಕು. ಅದು ಹಂಗೆ ತಿಂದ್ರೆ ಅಷ್ಟು ಖಾಸ್ ಇರೋಂಗಿಲ್ಲ, ಯಾಕಂದ್ರೆ ನಮ್ದು ಫ್ರಿಜ್ಜದ್ದು ಇದು ಬೇರೆ ಇರ್ತೈತಿ, ಅವ್ರದ್ದು ಬೇರೆ ಇರ್ತೈತಿ. ಇವೆಲ್ಲ ಮೈನಸ್ ಒಳಗಿರ್ತಾವೆ ಐ ಥಿಂಕ್. ಆಮೇಲೆ ನಾವು ಹಗಲೆಲ್ಲ ಹಾಕೋದು ತೆಗೀದು ಮಾಡಿ ಅದು ಚೇಂಜ್ ಆಗ್ತೈತಿ. ಸೊ ಇಂಥವೆಲ್ಲ ತೊಗೊಂಡ್ರೆ ಇಮಿಡಿಯೇಟ್ ತಿನ್ನೋಕೆ ಚಲೋ ಇರ್ತೈತಿ. ನೋಡಿರಿ ಎಷ್ಟು ವೆರೈಟಿ ಅದಾವೆ, ಮಸ್ತ್ ಅಂದ್ರೆ ಮಸ್ತ್ ಅದಾವೆ. ಎಲ್ಲನೂ ನೋಡಿದ್ರೆ ಯಾವ್ದು ತೊಗೊಳ್ಳಿ ಯಾವ್ದು ಬಿಡ್ಬೇಕು ಅನ್ನಿಸ್ಬಿಡ್ತೈತಿ. ಇವ್ರು ಸೆಕೆಂಡ್ ರೌಂಡ್ ತಂದ್ರು ಐಸ್ ಕ್ರೀಮ್. ಗ್ಯಾಸ್ ಎಲ್ಲರೂ ಗ್ಯಾಸ್ ತಿನ್ನಕಂದ್ರೆ ಇದು ಐಸ್ ಕ್ರೀಮ್ ತಿನ್ನಕಂದ್ರೆ ಭಾಳ ಖುಷಿ. ಅದ್ರೊಳಗೆ ಇಲ್ಲಿ ಭಾಳ ಬಿಸಿಲು ಇರ್ತೈತಿ, ಐಸ್ ಕ್ರೀಮ್ ತಿನ್ನೋಕೆ ಭಾಳ ಮಜಾ ಬರ್ತೈತಿ. ಇವರು ಈ ಸತಿ ಮ್ಯಾಲೆಲ್ಲ ಚಾಕ್ಲೇಟ್ ಸಿರಪ್ ಹಾಕ್ಕೊಂಡು ಬಂದಾರ. ಈ ಸತಿ ನನ್ನ ಹಸ್ಬೆಂಡ್ ಬ್ಲ್ಯಾಕ್ ಕರೆಂಟದ ಬಾರ್ ತೊಗೊಂಡ್ರು. ಇಷ್ಟೊತ್ತನ ಇವರು ಇದು ತೊಗೊಂಡಿದ್ರೆ, ಈಗ ಉಲ್ಟಾ ರಿವರ್ಸ್ ಇವ್ರು ಸ್ಕೂಪ್ ತೊಗೊಂಡ್ರು, ಅವ್ರು ಇದು ತೊಗೊಂಡ್ರು. ಇದು ಹಂಗೆ ಜಿದ್ದಾಡಕ್ಕೆ ಇವು ಶಟ್ಕೊಂಡಕ್ಕೆ ಇನ್ನೂ ಒಂದು ಬೇಕಂತಂದ್ರೆ ಆಲ್ರೆಡಿ 2 ತಿಂದಾರ, ಮತ್ತು ಇನ್ನೂ ಬೇಕಂತ ಇವ್ರಿಗೆ. ಈಗ ಕೊಟ್ಟಿಲ್ಲ ಅಂದ್ರೆ ಜಗಾಡ್ತೀನಿ ಏನಾಗೋದಿಲ್ಲ, ಒಂದು ಬೀಳ್ತೈತಿ ಹಾಕಿ ಬಡಿತೇನೆ ಅಂದ್ರೆ ಆ ಬೆಂದು ಭಾಳ ಅದ ಮಾಡ್ತೀನಿ. ಬಡಿ ಅನ್ನೋದಿಲ್ಲ, ಭಾಳ ಬರೀಕೈತಿ ನಂದು 2 ಮಗಳು. ಒಂದೇದು ಭಾಳ ಚೆನ್ನಾಗೈತಿ, ಎಲ್ಲ ಹಾಕಿ ಆಗ್ತೈತಿ. ನಾವು ಹೇಳಿದ್ವಿ ನೋಡಿ ಹೆಂಗೆ ಜಗಾಡಾಗ್ತೈತಿ. ಆಯ್ತು, ಈಗ ಎಲ್ಲಿ ಹೋಗ್ತೀವಿ ಅಂದ್ರೆ ನೆಕ್ಸ್ಟ್ ಒಂದು 2 ನಿಮಿಷ ಗೊತ್ತಾಗ್ತೈತಿ. ಇದು ಐಬ್ಯಾಕೋ ಪಾರ್ಲರಿಂದ ಒಂದು 2 to 5 ಮಿನಿಟ್ಸ್ ದಾರಿ ಒಳಗೆ ಐತಿ. ಇದು ನೆಲ್ಲೂರು ಸಿಟಿ ನೋಡ್ರಿ. ಇದು ಮೇನ್ ರೋಡಲ್ಲಿದೆ, ದರ್ಗಾ ಮೀಟಾ ರೋಡ್ ಅಂತಾರೆ. ಮ್ಯಾಕ್ಸಿಮಮ್ ಶೋರೂಮ್ಸು, ಗೋಲ್ಡ್ ಜ್ಯುವೆಲರಿ, ತನಿಷ್ಕ, ಮಲ್ಬಾರು, ಆಮೇಲೆ ಮಾಲ್ಸು, PVR ಎಲ್ಲ ಇರೋದು ಇದೆ ರೋಡ್ ಒಳಗೆ. ಇಲ್ಲಿ ನೋಡ್ರಿ ಪ್ಯಾಂಟ್ಲೂನ್ ಅದು ಮಾಲ್ದಾಗಿಲ್ಲ, ಸಪ್ರೇಟ್ ಐತಿಲ್ಲೇ. ಇದು ನೋಡಿದ್ರೆ ಇಲ್ಲಿ ಲೋಕಲ್ ಮಂದಿಗಂತೂ ಗೊತ್ತಾಗಿರ್ತೈತಿ ಆಲ್ರೆಡಿ. ಇದು MGV ಮಾಲ್, ಇದೇ ದೊಡ್ಡ ಮಾಲ್ ಇಲ್ಲಿದೆ. ನಾವು ರೆಗ್ಯುಲರಾಗಿ ಬಂದರೆ ಈ ಮಾಲಿಗೆ ಬಂದೇ ಹೋಗ್ತೀವಿ. ಏನು ಇದು ಇಲ್ಲ ಅಂದ್ರೆ ಸುಮ್ಮನೆ ಹಂಗೆ ಅಡ್ಡಾಡೋರು ಹೋಗ್ತೀವಿ. ಏನೋ ಮಾಲ್ ಹೋಗಿ ಅಡ್ಡಾಡಿದ್ರೆ ನಾವು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತೈತಿ. ಆಮೇಲೆ ಹುಡುಗರು ಆಟ ಅದು ಆಡ್ತಾರೆ. ಏನರ ಆಫರ್ ಒಳಗಿದ್ರೆ, ಡಿಸ್ಕೌಂಟ್ ಹೋಗಿದ್ರೆ ನಾನು ಸ್ವಲ್ಪ ಶಾಪಿಂಗು ಮಾಡ್ತೇನೆ. ಬಟ್ ಸೇಮ್ ಪ್ರೈಸ್ ಇದ್ರೆ ನಾನು ಏನು ಯೂಸಲ್ಲಿ ತೊಗೊಳಂಗಿಲ್ಲ. ಭಾಳ ನೀಡಿತ್ತಂದ್ರೆ ತೊಗೋತೇವೆ. ಸ್ವಲ್ಪ ಲೈಟಾಗಿ ಮಳೆ ಬರಾಗ್ತೈತಿ, ಆದಷ್ಟು ಲಘು ಹೋಗ್ಬೇಕು. ಬರೀ ಹೋಗುನು ಕಾರ್ ಇಳಿದ್ವಿ, ಕಾರ್ ಪಾರ್ಕಿಂಗ್ ಲಾಟಾಗಿ ಇಟ್ಟಿರ್ತಾರೆ. ಎಲ್ಲನೂ ಅದಾವೆ ಇಲ್ಲಿ. ರಿಲಯನ್ಸ್ ಮಾರ್ಟ್ ಐತಿ, ಮ್ಯಾಕ್ಸ್ ಐತಿ, ಸೋಚ್ ಐತಿ, ಜಾಕಿ, ಭಾಳ ಅಂದ್ರೆ ಭಾಳ ಇದಾವೆ. ಎಲ್ಲ ಶೋರೂಮ್ಸ್ ಅದಾವೆ ಆಲ್ಮೋಸ್ಟ್. ಇದು ಎಂಟ್ರೆನ್ಸ್ ಒಳಗೆ ಮಕ್ಕಳಿಗೆ ಆಟ ಆಡೋ ಎಲ್ಲ ಐಟಮ್ಸು ಇಟ್ಟಿರ್ತಾರೆ. ಅದು ಲಂಡನ್ ಬಸ್ಸು, ಇವು ಸಣ್ಣ ಸಣ್ಣ ಕಾರ್ ಅವೆಲ್ಲ ಇರ್ತಾವೆ. ಟ್ರೈನ್ ಇರ್ತೈತಿ. ಆಮೇಲೆ ಇಲ್ಲೇ ಮೆಕ್ಡೊನಾಲ್ಡ್ಸು ಐತಿ, ಡೊಮಿನೋಸ್ ಪಿಜ್ಜಾನು ಐತಿ. ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರಾಗ ಅದಾವೆಲ್ಲ.
ಇದು ನೋಡ್ರಿ ಔಟ್ ಸೈಡ ಸ್ವಲ್ಪ ಕೂಡಾಕು ಮಾಡ್ಯಾರ. ಇಲ್ಲಿ ಸ್ವಲ್ಪ ಆರಾಮ ಇರ್ತೈತಿ, ಒಳಗೆ ಸ್ವಲ್ಪ ರಶ್ ಅನ್ನಿಸ್ತೈತೆ. ಫ್ರ್ಯಾಂಕ್ ಆಗಿ ಆರಾಮಾಗಿ ಕೂಡ್ಬೇಕಂದ್ರೆ ಇಲ್ಲಿ ಹೊರಗೆ ಕೂಡಕ್ಕೆ ಇವು ಅದಾವೆ, ಇವು ಅದಾವೆ, ಚೇರ್ ಅದಾವೆ, ಕೂಡ್ಬೋದು ಆರಾಮಾಗಿ. ಇವತ್ತು ಸಂಡೇ ಐತಿ, ಸ್ವಲ್ಪ ಜಾಸ್ತಿನೇ ರಶ್ ಇರ್ತೈತೆ ಎಲ್ಲ ಕಡೆ. ಇದು ನೋಡ್ರಿ 8th ಆ್ಯನಿವರ್ಸರಿ ಐತಂತೆ MGB ಮಾಲ್ದ. ನಮಗೂ ಗೊತ್ತಿರಲಿಲ್ಲ, ಇಲ್ಲಿ ಬಂದ ಮೇಲೆ ಗೊತ್ತಾ ಏನೋ ಗೇಮ್ಸ್ ಆಡ್ಸಾಕತ್ತಾರೆ. ಅದಕ್ಕೆ ಹಿಂಗಾಗಿ ಇನ್ನೂ ರಶ್ ಐತಿ. ಆಮೇಲೆ ಒಳಗೆ ನೀವೆಲ್ಲ ಆಟ ಆಡ್ಸೋ ಹೊರಗೆ ಕಳ್ಸ್ಯಾರ. ಇಲ್ಲ ಒಳಗೆ ಸಣ್ಣ ಮಕ್ಕಳದೆಲ್ಲ ಕಾರ್ ಗೀರ್ ಆಟ ಆಡ್ಸೋದು ಒಳಗೆ ಇರ್ತಿದ್ದೆ. ಇದು ಎಂಟ್ರೆನ್ಸ್. ಲೆಫ್ಟ್ ಸೈಡ್ ಮೆಕ್ಡೊನಾಲ್ಡ್ಸ್ ಐತಿ, ರೈಟ್ ಸೈಡ್ ಡಾಮಿನೋಸ್ ಪಿಜ್ಜಾ ಐತಿ. ಆಮೇಲೆ ಇದು ಕ್ಯಾಂಡಿ ಹೌಸ್ ಐತಿ. ಆಮೇಲೆ ಕಾಸ್ಮೆಟಿಕ್ ಒಂದು ಸ್ಟಾಲ್ ಐತಿ ಇಲ್ಲಿ. ಆಮೇಲೆ ಲೆಫ್ಟ್ ಸೈಡ್ ಮೆಹಂದಿ ಹಚ್ಚೋದು, ಆಮೇಲೆ ಐಸ್ ಕ್ರೀಮ್ ಇದು ಐತಿ. ಇಲ್ಲಿ ಏನೋ ಪ್ಲೇ ಆ್ಯಂಡ್ ನೋಡಿದ್ರೆ ಆಟ ಮಾಡತ್ತಾರ ಜನ, ಗಿಫ್ಟ್ ತೊಗೊಂಡು ಬರಾಕ್ತಾರೆ. ನಾನು ಬರೀ ಟಿ ವಿ ಒಳಗೆ ನೋಡ್ತೇನೆ, ನೀವು ಗೇಮ್ಸ್ ಕಲಿತಾರೆ ಯಾವಾಗೂ ನೋಡಿಲ್ಲ ಲೈವ್ ಆಗಿ. ಸೊ ಅದಕ್ಕೆ ಜಾಸ್ತಿ ಲೈಟಿಂಗ್ ಅದು ಮಾಡ್ಯಾರ ಗೇಮ್ಸ್ ಸಲುವಾಗಿ. ನೋಡ್ರಿ ಇವತ್ತು 5-6 ಫ್ಲೋರ್ ಅದಾವ, ಮಸ್ತ್ ಮಜಾ ಅನ್ನಿಸ್ತೈತೆ ನೋಡೋದ್ರೊಳಗೆ. ಇದು ಸ್ನೇಕ್ ಲ್ಯಾಡರ್ದು ಇದು ಹಾಕ್ಯಾರ, ಮೋಸ್ಟ್ಲಿ ಇದೇ ಗೇಮ್ ಆಡಾಕ್ತಾರೇನೋ. ಈ ರಿಲಯನ್ಸ್ ಮಾರ್ಟ್ ಒಳಗೆ ಅವು ಶೂಸ್ ಅದ ನೋಡ್ಕೊಂಡು ಬರ್ತೀನಿ ಹುಡುಗರು. ಇಲ್ಲೇ ಇರ ನೋಡ್ಕೊಂತ మేడంకి మాత్రమే దొరుకుతుంది. తనకు తెలియదన్నమాట. సైగలతో మేడం ఆ ప్రోత్సాహం and requesting all the audience ఎవరు కూడా రివ్యూ చేయొద్దు, దయచేసి ఎవరు కూడా కొత్తడా లాంటిది అరవడా లాంటిది ఏమి చేయొద్దు. ఎందుకంటే గేమ్ని గేమ్గా ఆడదాం, ఎప్పుడూ బ్యాలెన్స్ ఉంది. సో పిక్చర్ చూసారా అందరూ? అర్థమైందిగా ఏంటనేది. సో ఇప్పుడు మేడం ఎలా కన్వే చేస్తున్నారు, ఎలా మేడం నష్టపోతున్నారు అనేది గేమ్ అనమాట. ఐ రిక్వెస్ట్ ఎవ్రీవన్, దయచేసి ఎవ్వరు కూడా చెప్పద్దు, గేమ్ని గేమ్ లాగా ఆడదాం. వెనకాల ఫోటో చాలా చాలా అద్భుతంగా ఉంది. సో రెడీ, 3, 2, 1 గో. ఇక మిస్టేక్ మేడం మీరు చెప్పచ్చు, బయటకు మీరు చెప్పచ్చు. గొరిల్లానా మేడం? కాదు మేడం, గొరిల్లా అని మీరు అనుకున్నారు కానీ గొరిల్లా కాదు మేడం. గొరిల్లా వాళ్ళ పాప, గొరిల్లా వాళ్ళ బాబా, మీరు చెప్పారు. మంకీ మంకీ మంకీ, డాంకీ డాంకీ డాంకీ, మంకీ డాంకీ మంకీ. డాంకీ అండి, డాంకీయా?
క్యాట్స్ అసలు అది యానిమల్ ఆట వేస్తుంది మేడం మీకు చేప కదా మంకీలు ఏమి ఉంటాయండి చిన్న మంకీ పెద్ద మంకీ ఓల్డ్ మంకీ మధ్యలో పీకాక్ ఉంది మేడం ఒకసారి అది ఎలా నడుస్తుంది నడుపు చూపిండి అలా నడుస్తుందా గాల్లో ఎగురుతా చాలా దగ్గర వచ్చాను ఆ బ్యాంక్ రెడీగా ಫೈನಲಿ ನಾನು ಒಂದು ಗೇಮ್ ಆಡಿದೆ, ವಿನ್ ಆದೆ. ಅದಕ್ಕೊಂದು ಪ್ರೈಸು ಕೊಟ್ಟರು, ಗಿಫ್ಟ್ ಕೊಟ್ಟರು. ಏನೈತಿ ಮನೆಗೆ ಹೋಗಿ ಓಪನ್ ಮಾಡ್ತೇನೆ. ಇವರೆಲ್ಲ ಬೇರೆಯವ್ರು ಆಟ ಆಡಾಕ್ತಿದ್ರೆ ಅವ್ರದ್ದು ವಿನ್ ಆದಮೇಲೆ ಅವ್ರು ಪ್ರೈಸ್ ಮೀಡಿಯಾದವ್ರು ಬಂದಿದ್ರು. ಹೌದೇನೇ ಡ್ಯಾನ್ಸ್ ಇರಬೇಕು. Dale, Shana. Shana, dale.
ಸೈಡ್ ನಿಂದ್ರೆ ಬಂದಿಟ್ಟು ಐದು ಕೊಡಿಲ್ಲ
ಬಾಯ್ ಬಾಯ್. ಹಿಂಗೆ ತೋರಿಸಿ ನೋಡಿ ಮಾಮ ಗಿಫ್ಟ್ ವಿ ಆರ್ ಓಪನಿಂಗ್ ಅಂತ. ಮಾಮ ಗಿಫ್ಟ್ ಓಪನ್ ಮಾಡತ್ತೀರಿ? ಹಾಂ ಮಾಡ್ಲಾ. ಏನಿರ್ಬೋದು ಗೆಸ್ ಮಾಡಿರಿ. ಡರು ಏನಿರ್ಬೋದು? ಹಾಂ ಡ್ಯಾಡಿನೂ ಬರ್ತಾರೆ ಗಪ್ಪ. ಮಾಮ ಏನು ವಿನ್ ಹಾಕೈತೆ ನೋಡ್ತಾರೆ ಡ್ಯಾಡಿ. ಏನಿರ್ಬೋದು ರೀ? ನನಗೆ ಅನ್ಸೋ ಪ್ರಕಾರ ಅವ್ರು MGBದು ಒಂದು ಏನ್ರಿ 8th anniversary ಲೋಗೋ ಅದು ಇಟ್ಟು ನಂಗೆ ಇವಾಗ ಬರ್ತಾವ ಬರೀ. ಹಿಂಗೆ ತೆಗಿ ಲಂಚ್ ಬಾಕ್ಸ್. ಹಾಂ ತೆಗಿವ ಚೆನ್ನಾಗಿ ತೆಗಿ. ಒಂದು 4 ಮಿನಿಟ್ಸ್ ಆಟ ಆಡಿದ್ರೆ ಎರಡ ಒಂದೇ ಮತ್ತು ಎಲ್ಲ ಐದು ಕಲರ್ ಆಗಲ್ಲ ಎಲ್ಲ ಕಲರ್ ಓಕೆ ಹಾಂ ಹಾಂ ತಿನ್ನಕ್ಕಿರಲ್ಲ. ಓಪನ್ ಮಾಡಲ್ಲ ಏನೋ ಒಂದು ಫ್ರೀ ಅಲ್ಲ. ನಾವು ಐತಲ್ಲ ಕಂಪ್ನಿ ಅದು ತೆಗಿಬಾರ್ದು ಅಷ್ಟೇ ಅದು. ಅಷ್ಟೇ ಅದರೊಳಗೆ ಹಿಂಗೆ ತೋರಿಸಿ ನೋಡಿ ಮಾಮ ಗಿಫ್ಟ್ ವಿ ಆರ್ ಓಪನಿಂಗ್ ಅಂತ. ಮಾಮ ಗಿಫ್ಟ್ ಓಪನ್ ಮಾಡತ್ತೀರಿ? ಹಾಂ ಮಾಡ್ಲಾ. ಏನಿರ್ಬೋದು ಗೆಸ್ ಮಾಡಿರಿ. ಡರು ಏನಿರ್ಬೋದು? ಹಾಂ ಡ್ಯಾಡಿನೂ ಬರ್ತಾರೆ ಗಪ್ಪ. ಮಾಮ ಏನು ವಿನ್ ಹಾಕೈತೆ ನೋಡ್ತಾರೆ ಡ್ಯಾಡಿ. ಏನಿರ್ಬೋದು ರೀ? ನನಗೆ ಅನ್ಸೋ ಪ್ರಕಾರ ಅವ್ರು MGBದು ಒಂದು ಏನ್ರಿ 8th anniversary ಲೋಗೋ ಅದು ಇಟ್ಟು ನಂಗೆ ಇವಾಗ ಬರ್ತಾವ ಬರೀ. ಹಿಂಗೆ ತೆಗಿ ಲಂಚ್ ಬಾಕ್ಸ್. ಹಾಂ ತೆಗಿವ ಚೆನ್ನಾಗಿ ತೆಗಿ. ಒಂದು 4 ಮಿನಿಟ್ಸ್ ಆಟ ಆಡಿದ್ರೆ
ಎರಡ ಒಂದೇ ಒಂದು ಮತ್ತು ಎಲ್ಲ ಐದು ಕಲರ್ ಆಗತ್ತೆ ಎಲ್ಲ ಕಲರ್ ಬೇಕು. ಓಕೆ ಹಾಗೆ ಹಾಂ ತಿನ್ನಕ್ಕಿರಲ್ಲ. ಓಪನ್ ಮಾಡಲ್ಲ ಶನ್. ₹100 ಅಂತ ಇರ್ತದೆ. ಏನೋ ಒಂದು ಫ್ರೀ ಅಲ್ಲ. ನಾವು ಐತಲ್ಲ ಕಂಪ್ನಿ ಅದು ತೆಗಿಬಾರ್ದು ಅಷ್ಟೇ ಅದು. ಅಷ್ಟೇ ಅದರೊಳಗೆ ನೋಡಿ ನಮ್ಗೆ ಯಾವ ಇವೆಂಟ್ ಬೇಕು ಅದು ಹಾಕ್ತಾರೆ. ನಮ್ಗೆ ಯಾವ ಇವೆಂಟ್ ಬೇಕಲ್ಲ ಅದು ಹಾಕ್ತಾರೆ. ಅಲ್ಲಿ ಹೋಗು ಹಿಂದೋಗು ಒಳಗೆ ಹೋಗು ಮುಖ ಅಷ್ಟೇ ತೋರಿಸು. ಅವು ಇವು ಲೈಟ್ಸ್ ಬಾ ಶೋಣ ಬಾ. ಈಗ ಆಟ ಆಡ್ಬೇಕೇನದೆ? ಹಾಂ ಮತ್ತೆ ಏನು ಬೇಕು? ನೋಡು ಬಾ. ಸ್ವಲ್ಪ ನೀರು ಕುಡಿಲ್ಲ ಅಸಲಿಲ್ಲ ಸುಸು ಮಾಡ್ಬೇಕು. ನೀರು ಅದ ಸುಸು ಮಾಡ್ಕೊಂಡು ಬಾ. ನೀರು ಸುಸು ಮಾಡ್ಕೊಂಡು ಬಾ.